ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಜಾತಿನ ಉಳಿಸೋಣ, ಜಾತಿನ ಉಳಿಸೋಣ. ಇರಿ ಒಂದ್ ನಿಮಿಷ, ಇನ್ನು ಎಷ್ಟು ಅಂತ ನಡೀತೀಯ ಭೀಮರಾವ್? ಹೀಗೆ ಅಲ್ಲದ್ರೆ ಕೆಲ್ಸ ಸಿಕ್ಕಲ್ಲಪ್ಪ. ನನ್ನ ಮಾತನ್ನ ಕೇಳು, ನೀನು ಭಿಕ್ಷೆ ಬೇಡು. ಯಾರಿಗ್ ಗೊತ್ತು, ಯಾರಾದ್ರೂ ಭಿಕ್ಷೆ ಕೊಟ್ಟರು ಕೊಡ್ಬೋದು. ಯಾರಾದ್ರೂ ನಮ್ಮಂತವ್ರು ನಿನ್ನ ಈ ಸ್ಥಿತಿ ನೋಡಿ ಕರುಣೆ ತೋರಿಸ್ಬೋದು. ಮಾವನ ಔಷಧಿಗೋಸ್ಕರ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದ್ರು ನಾನು ಅದನ್ನು ಮಾಡ್ತೀನಿ. ಭಿಕ್ಷೆ ಬೇಡಿ ಮತ್ತೆ. ನನ್ ಗಂಡನ್ ಕತೆ ಹೇಗೆ ಇರಬಹುದು, ಆದ್ರೆ ನನ್ ಗಂಡ ಇವತ್ತಿನವರೆಗೂ ನನ್ಗೆ ಭಿಕ್ಷೆ ಬೇಡು ಅಂತ ಹೇಳೇ ಇಲ್ಲ. ನಿನ್ ಗಂಡನ್ಗೆ ಎಂತ ಸಲಹೆ ಕೊಡ್ತಿದ್ಯಾ? ಇವತ್ತು ಮೊದಲನೇ ಸಲ ನನ್ಗನ್ನಿಸ್ತಿದೆ ನನ್ ಗಂಡ ನಿನ್ ಗಂಡನ್ಗಿಂತ ವಾಸಿ ಅಂತ. ಭಿಕ್ಷೆ ಬೇಡು ಭೀಮಾ, ನಾನು ಔಷಧಿ ತರ್ತೀನಿ. ಹಾಗೆ ನಿಮ್ಮಿಬ್ರಿಗೂ ಷರತ್ತೇನು ಅಂತ ನೆನ್ಪಿದೆಯಲ್ಲ? ಸರಿಯಾಗಿ ಹೇಳಿದ್ರು. ಭಿಕ್ಷೆ ಬೇಡಲೇಬೇಕು ಅಂತಿದ್ರೆ ನಾನು ಭಿಕ್ಷೆ ಬೇಡೋದಕ್ಕೂ ಸಿದ್ಧ. ಆದ್ರೆ ನಾನಿರೋ ತನಕ ನಿನ್ನ ಕೈಯಲ್ಲಿ ಭಿಕ್ಷೆ ಬೇಡೋದಕ್ಕೆ ಬಿಡಲ್ಲ. ಇಲ್ಲ, ನೀವ್ ಭಿಕ್ಷೆ ಬೇಡಬಾರ್ದು, ನನ್ ಮೇಲೆ ಆಣೆ. ಅದೇ ಯಾಕೆ? ನೀನ್ ಬೇಡಬಹುದು ಅಂತಾದ್ರೆ ನಾನ್ ಯಾಕೆ ಬೇಡಬಾರ್ದು? ಯಾಕಂದ್ರೆ ನೀವ್ ಭೀಮರಾವ್ ಅಂಬೇಡ್ಕರ್. ನಮ್ ಜಾತಿಗೆ ಹೆಮ್ಮೆ ಅನ್ನಿಸ್ಕೊಂಡವರು ಭಿಕ್ಷೆ ಬೇಡೋದನ್ನ ನಾನ್ ನೋಡಲ್ಲ. ವಾಹ್ ವಾಹ್ ವಾಹ್. ಅದ್ಭುತ, ಎಂತ ಪ್ರೀತಿ ನಿಮ್ಮಿಬ್ಬರದು. ಆಯ್ತು, ಈಗ ಬೇಗ ಇಬ್ರು ಒಂದು ನಿರ್ಧಾರಕ್ಕೆ ಬನ್ನಿ. ನಿಮ್ಮಿಬ್ರಲ್ಲಿ ಯಾರು ಭಿಕ್ಷೆ ಬೇಡ್ತೀರಾ ಅಂತ. ಇಲ್ಲ, ಇಬ್ರು ಒಟ್ಟಿಗೆ ಸೇರಿ ಭಿಕ್ಷೆ ಬೇಡ್ತೀರಾ ಅಂತ. ನೋಡು ಭೀಮರಾವ್, ನಿಮ್ಮಿಬ್ರಲ್ಲಿ ಯಾರು ಭಿಕ್ಷೆ ಎತ್ತಿದ್ರು ಒಂದಂತೂ ಖಂಡಿತ, ನೀವು ಔಷಧಿ ಕೊಂಡ್ಕೊಳಕ್ಕಾಗಲ್ಲ. ಅದಕ್ಕೆ ನನ್ನ ಮಾತು ಕೇಳು, ಸೋಲ್ ಒಪ್ಕೊಂಡು ಮನೆ ಕಡೆ ಹೋಗ್ತಾ ಇರು. ಇನ್ ಮುಂದೆ ನಿಮ್ ತಂದೆಯವರು ನಿಮ್ ತಂದೆ ಅಲ್ಲ ಅಂತ ಮನ್ಸಿಗೆ ಸಮಾಧಾನ ಹೇಳು. ಅವನ ಜೀಜಪ್ಪಾಯಿ ನೋಡ್ಕೊತಾಳ್ಬಿಡು. ಆದ್ರೆ ಅಪ್ಪ, ಇಲ್ಲಿರೋ ಈ ಭೀಮರಾವ್ ಹೇಳ್ತಾ ಇರ್ತಾನೆ, ಹೋರಾಟಕ್ಕೆ ಸಾವೇ ಇಲ್ಲ ಅಂತೆ. ಉದ್ದೇಶ ಒಳ್ಳೇದಿದ್ರೆ ಖಂಡಿತ ಗೆಲುವು ಸಿಗುತ್ತಂತೆ. ನಾನ್ ಯಾವತ್ತೂ ಸೋಲಲ್ಲ ಅಂತಿದ್ದ. ಆದ್ರೆ ಅಪ್ಪ, ಇವನ್ ಕತೆಲಿ ಮುಂದೇನಾಗ್ಬೋದು? ಏನು ಆಗಲ್ಲ. ನನಗೇನ್ ಅನಿಸ್ತಿದೆ ಗೊತ್ತಾ, ಭೀಮರಾವ್ ಹಣೇಲಿ ಅಪ್ಪ ಅನ್ನೋದು ಬರ್ದೇ ಇಲ್ಲ ಅನಿಸ್ತಿದೆ. ಸರಿಯಾಗಿ ಹೇಳ್ದೆ ಮಗನ. ಅದ್ ಸರಿ ಭೀಮರಾವ್, ನಾನೊಂದು ವಿಷಯ ಕೇಳಿದೆ. ಒಂದು ಡೈರಿಯಲ್ಲಿ ನೀನ್ ಅದೇನೇನೋ ಬರೀತಿರ್ತೀಯಂತೆ, ಅದು ಸುಮಾರು ವರ್ಷಗಳಿಂದ ಬರೀತಿದ್ಯಂತೆ. ಈಗ ನಂದೊಂದು ಮಾತು ಕೇಳ್ತೀಯಾ? ಆ ಡೈರಿಯ ಕೊನೆ ಪುಟದಲ್ಲಿ ಒಂದು ವಿಷಯ ಬರೆದಿಟ್ಬಿಡು, ಈ ಭೀಮರಾವ್ ಸೋತೋದ ಅಂತ. ಆಮೇಲೆ ಆ ಡೈರಿ ನೀನ್ ಸುಟ್ಟಾಕ್ಬಿಡು. ಸರಿ, ನಾವಿನ್ ಹೊರಡೋಣ. ಯಾಕೆಂದ್ರೆ ಇನ್ಯಾರೂ ಇವನಿಗೆ ಸಹಾಯ ಮಾಡಕ್ ಮುಂದೆ ಬರಲ್ಲ. ಸ್ವಂತದ್ದೇನಿಲ್ಲ, ಇವನ್ ಒಳ್ಳೆ ಕೆಲ್ಸಕ್ಕೆ ಇವ್ರು ಹೇಳೋ ತರ ಕೈ ಹಿಡಿಯಲ್ಲ. ನಾವಂತೂ ಕೇಳೋದೇ ಬೇಡ. ಹೌದು ಮಕ್ಳೇ, ನಡೀರಿ. ಏಯ್, ಬೇಗ ಬೇಗ ಹೇಳ್ಕೊಂಡೋಗ.
ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಒದ್ದೋಡಿಸ್ಬಿಡ್ತೀನಿ, ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ಕೊತೀನಿ. ಏನ್ ರೋಗನೋ ನಿಂಗೆ? ಕೆಲ್ಸ ಆಗ್ಬೇಕಷ್ಟೇ ನಂಗೆ. ಬೇಗ ಹೇಳಿ. ಸರಿಯಾಗಿ ಕೆಲಸ ಮಾಡಕ್ಕಾಗಲ್ವೇನೋ ನಿಂಗೆ? ಎಷ್ಟು ಕೆಮ್ತಾ ಇದ್ಯಾ? ಬಿಡು ಗಾಡಿನ, ನಿನ್ ಕೈಲಾಗಲ್ಲ. ಇಲ್ಲ ಮಾಲೀಕ್ರೆ, ನಾನೇ ಮಾಡ್ತೀನಿ, ನಾನೇ ಎಳಿತೀನಿ. ನಿನ್ ಕೈಲಾಗಲ್ಲ ಬಿಡ. ನಿನ್ನ ಕೆಮ್ಮಿಂದ ನಾನ್ ಕಾಯಿಲೆ ಬೀಳ್ತೀನೋ ಏನೋ. ನೀನ್ ಹೊರಡಿಲ್ಲಿಂದ. ಆದ್ರೆ ಮಾಲೀಕ್ರೆ, ನಾನು ಬೇರೆಯವ್ರ ಕೈಯಿಂದ ಕೆಲಸ ಮಾಡಿಸ್ಕೋತೀನಿ. ಹೋಗಿಲ್ಲಿಂದ ನೀನು, ಹೋಗು. ಈಗ ಯಾರು ಬಂಡಿ ಎಳಿತಾರೆ? ಯಾರಿಗೆ ಹೇಳಿ? ನಾನ್ ಕೆಲ್ಸ ಮಾಡ್ತೀನಿ. ನಾನ್ ನಿಮ್ ಕೆಲ್ಸ ಮಾಡ್ತೀನಿ. ನೀನಾ? ಆದ್ರೆ ನಿನ್ನನ್ನು ನೋಡಿದ್ರೆ ಕೂಲಿಯವ್ರ ತರ ಕಾಣ್ತಾ ಇಲ್ವಲ್ಲ? ಆದ್ರೆ ನೀನ್ ಹೇಗ್ ಮಾಡ್ತೀಯ? ಮಾಲೀಕ್ರೆ, ನಾವು ಮಾಡ್ತೀವಿ, ನೀವು ಚಿಂತಿಸ್ಬೇಡಿ. ನಾವು ಕೂಲಿಯವರಲ್ಲ, ಆದ್ರೆ ಅವಶ್ಯಕತೆಗೆ ಮನೇಲಿ ತಂದೆಯವ್ರಿಗೆ ಹುಷಾರಿಲ್ಲ, ಔಷಧಿ ತಗೊಳ್ಳೋದಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ. ಈ ಕೂಲಿ ಮಾಡಿದ್ರೆ ದುಡ್ಡು ಸಿಗುತ್ತೆ, ಹೇಗೋ ಔಷಧಿ ತಗೊಂಡು ಮನೆಗೆ ಹೋಗ್ತೀವಿ. ದಯವಿಟ್ಟು ಕೆಲಸ ಕೊಡಿ. ಸರಿ, ಹಾಗಾದ್ರೆ ಗಾಡಿನ ಎಳ್ಕೊಂಡು ಬನ್ನಿ ನನ್ನ ಜೊತೆಲಿ. ಇಲ್ಲಿ ಕೇಳ್ರಿ, ನೀವಿವ್ರಿಗೆ ಸಹಾಯ ಮಾಡೋ ಹಾಗಿಲ್ಲ. ಇವ್ರು ಯಾರು ಅಂತ ನಿಮಗ್ ಗೊತ್ತಿಲ್ಲ. ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನೀವು ನನ್ನ ದಾರಿ ಗಡ್ಡ ಬಂದ್ರೆ ನಾನು ನಿಮ್ಮ ವಿರುದ್ಧ ಕೇಸ್ ಹಾಕ್ತೀನಿ. ಆದ್ರಿಂದ ನೀವು ನನ್ನ ತಡಿಬೇಡಿ, ಇಲ್ಲ ಅಂದ್ರೆ ನಾನು ಯಾರನ್ನೂ ಸುಮ್ಮನೆ ಬಿಡಲ್ಲ, ತಿಳ್ಕೊಳ್ಳಿ. ನಿಮಗ್ ನಾನು ಯಾರು ಅಂತ ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಯಾರಾದ್ರೇನು? ನೀವಿಬ್ರು ಗಾಡಿ ಎಳ್ಕೊಂಡು ಬನ್ನಿ ನನ್ನ ಹಿಂದೆ. ನಿಂತ್ಕೊಳ್ರೋ. ಸುಮ್ನೆರೋ ಮೈಪಾಲ. ಇವತ್ತು ರಾತ್ರಿ ಒಂದು ಹೊತ್ತು ಔಷಧಿ ಕೊಟ್ರೆ ಏನೂ ಆಗಲ್ಲ. ನಾಳೆ ಬೆಳಗ್ಗೆಗೂ ಬೇಕು, ಇನ್ನೂ ಬೇಕು. ಆವಾಗ್ಲೂ ಈ ಮುದ್ಕ ಸಹಾಯ ಮಾಡೋಕ್ ಬರ್ತಾನ. ಸಮಾಧಾನ ಮಾಡ್ಕೋ ಸ್ವಲ್ಪ, ನೋಡೋಣ ನಾಳೆ ಏನ್ ಮಾಡ್ತಾರೆ ಅಂತ. ನಡಿ ನಡಿ ಹೋಗೋಣ.
ಸಾಕು, ಇಲ್ಲೇ ಗಾಡಿ ನಿಲ್ಲಿಸಿ. ತಗೋ, ನೀನು ಮಾಡಿದ ಕೆಲಸದ ಹಣ. ಇಲ್ಲೇ ಹತ್ತಿರದಲ್ಲೇ ಆಸ್ಪತ್ರೆ ಇದೆ. ನಿಮ್ಮ ತಂದೆಗೆ ಔಷಧಿನ ಅಲ್ಲಿಂದ ತಗೊಂಡು ಹೋಗು. ಆಗ್ಲಿ, ನಿಮ್ಮಿಂದ ತುಂಬಾನೇ ಸಹಾಯ ಆಯ್ತು. ಇವತ್ತು ನೀವು ಮಾಡಿರೋ ಸಹಾಯನ ನಾನು ನನ್ನ ಜೀವನ ಪೂರ್ತಿ ಮರೆಯಲ್ಲ. ಹೋಗು, ಅಪ್ಪಂಗೆ ಔಷಧಿ ತಗೊಂಡು ಹೋಗು. ಹೋಗು. ಬೇಗ ಹೋಗಿ ಮಾವಂಗ್ ಔಷಧಿ ತಗೊಂಡ್ ಬನ್ನಿ. ಹಾ, ಹೊರಟೆ. ಆದ್ರೆ ಜೀಜಾಬಾಯಿ ಅವರು ಅಪ್ಪಂಗೆ ಔಷಧಿ ಕೊಡೋದಕ್ಕಿಂತ ಮುಂಚೆ ನೀನ್ ಮನೆಗೆ ಹೋಗಿರ್ಬೇಕು. ನಾನು ಔಷಧಿ ತಗೊಂಡು ಬರೋ ಅಷ್ಟರಲ್ಲಿ ನೀನು ಮನೆಗೆ ಹೋಗಿರು. ಹಾ, ಇವ್ರಿಗೆ ಔಷಧಿ ಕೊಟ್ರೆ ಮುಗೀತು. ಆಮೇಲೆ ಭೀಮ ರಮನಿಂದ ನನ್ನ ಗಂಡನ್ನ ಶಾಶ್ವತವಾಗಿ ಅವರಿಂದ ದೂರ ಮಾಡ್ತೀನಿ. ರೀ, ಬಂದೆ ನಾನು. ಜೀಜಾಬಾಯಿ, ಭೀಮನ್ ನಿಜವಾದ ಪ್ರೀತಿ ಜಯ ಗಳಿಸಿದೆ. ಮತ್ತೆ ನಿನ್ ಸ್ವಾರ್ಥದ ಕುತಂತ್ರದ ಪ್ರೇಮ ಮಣ್ಮುಕ್ಕಿದೆ. ಮತ್ತೆ ಹೊಡೀರಿ ಚಪ್ಪಾಳೆ, ಎದ್ದು ಕುಣೀರಿ. ಇದನ್ನ ಇಟ್ಕೊಂಡಿರಿ, ನಾಳೆ ಬೆಳಗ್ಗೆ ಕೆಲ್ಸಕ್ಕೆ ಬರ್ಬೋದು. ಏನ್ ಮಾಡ್ತಿದ್ದೀರಾ ನೀವು? ಇಷ್ಟು ದುಬಾರಿ ಔಷಧಿನ ನಾನಿನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ. ನೀನು ರಮ ಎಲ್ಲಿ ತನಕ ಸೋಲಲ್ವೋ ಅಲ್ಲಿ ತನಕ ನಾನು ಇವ್ರಿಗೆ ಔಷಧಿ ಕೊಡಲ್ಲ. ನಾನು ನೋಡೇ ಬಿಡ್ತೀನಿ. ಭಿಕ್ಷೆ ಬೇಡಿ ಅದೆಷ್ಟು ದಿನ ನಿಮ್ಮಪ್ಪನ ಉಳಿಸ್ಕೋತೀಯ ಅಂತ. ಮತ್ತೆ ನಾಳೆ ಬೆಳಿಗ್ಗೆನೂ ಔಷಧಿ ಕೊಡಬೇಕು. ರಾತ್ರಿನೂ ಹೋಗು, ಹಣದ ವ್ಯವಸ್ಥೆ ಮಾಡ್ಕೋ. ರಾತ್ರಿ ಹೊತ್ತು ಯಾರೂ ಭಿಕ್ಷೆ ಹಾಕಲ್ಲ. ರಮಾ ಇಲ್ಲಿ? ರಮಾ ರಮಾ ಎಲ್ಲಿ ಹೋದ್ಲು? ಗುರುಗಳು, ಬಾ. ಬಾಲಣ್ಣ ಇದ್ದಾರೆ. ಸದ್ಯ ಯಾರಿಗೂ ಏನೂ ಗೊತ್ತಾಗ್ಲಿಲ್ಲ. ನಡಿ. ಓ, ಹಾಗಾದ್ರೆ ಇದನ್ನೆಲ್ಲ ನೀವಿಬ್ರು ಮಾಡಿದ್ದ?
ಗುರುಗಳೇ, ನೀವು ಮನೆಯಿಂದ ಹೊರಗೆ ಆ ಗಾಡಿ ನಿಲ್ಸಿ ಅಂತ ಹೇಳಿದ್ರಿ, ಆದ್ರೆ ನೀವು ಮನೆ ಒಳಗೆ ಹೋಗ್ಲೇ ಇಲ್ಲ, ಬೇರೆ ಕಡೆ ಹೊರಟೋದ್ರಿ. ಆಗ್ಲೇ ನನಗೆ ಅನುಮಾನ ಬಂತು. ಅದಕ್ಕೆ ನಾನು ನಿಮ್ಮನ್ನ ಹಿಂಬಾಲಿಸ್ದೆ. ನಾನು ನಮ್ಮಿಬ್ಬರಿಗೆ ಯಾರ ಕಷ್ಟದಲ್ಲಿ ಸಹಾಯ ಮಾಡಿದ್ರೋ ಅವ್ರ ಬಗ್ಗೆ ತಿಳ್ಕೋಬೇಕಾಗಿತ್ತು. ರಮಾ, ಶಿಷ್ಯನ ಕೈ ಸೋತ್ ನಿಂತಾಗ ಅವನಿಗೆ ಧೈರ್ಯ ತುಂಬೋದು, ಅವನ ಸಹಾಯಕ್ಕೆ ಬರೋದು ಗುರುವಿನ ಧರ್ಮ ಅಲ್ವೇ? ಭೀಮ ಎಂದೇ ಸಂಕಟಕ್ಕೆ ಸಿಕ್ಕಿದ್ರು ಅವನ ಗುರು ಕೇಲುಸ್ಕರ್ ಎಲ್ಲೇ ಇರಲಿ ಭೀಮನ ಸಹಾಯಕ್ಕೆ ಖಂಡಿತ ಬರ್ತಾನೆ, ಪ್ರತಿ ಸರಿ ಬರ್ತಾನೆ. ರಮ, ಎಲ್ರಿಗೂ ಗೊತ್ತಿರೋದೆ ಭೀಮ್ರಾವ್ ಯಾವತ್ತು ಬಿಟ್ಟಿ ದುಡ್ಡಿಗೆ ಕೈ ಚಾಚೋನಲ್ಲ ಅಂತ. ಅದಕ್ಕೆ ನಿಂಗೆ ಮತ್ತೆ ಭೀಮಂಗೆ ಕೆಲಸ ಕೊಟ್ಟು ದುಡ್ಡು ಕೊಟ್ಟು ಕಳ್ಸಿದ್ವಿ. ಲೆಕ್ಕ ಸರಿ ಹೋಯ್ತಲ್ಲ? ಲೆಕ್ಕ ಸರಿ ಹೋಗಿಲ್ಲ. ಸಂಬಂಧಗಳಲ್ಲಿ ಲೆಕ್ಕ ಸರಿ ಹೋಗಲ್ಲ ಗುರುಗಳೇ, ಆಗ್ಲೂಬಾರ್ದು. ಅಲ್ದೆ ನದಿ ಯಾವತ್ತಿದ್ರೂ ನೇರವಾಗಿ ಹೋಗೋದಿಲ್ವಲ್ಲ, ಹಾಗೆ ಸಂಬಂಧಗಳಲ್ಲಿ ಎಲ್ಲ ಸರಿ ಹೋದ್ರೆ ಆಗ ಅಲ್ಲಿ ಪ್ರೀತಿ ತನ್ನ ಬೆಲೆ ಕಳ್ಕೊಡುತ್ತೆ. ಗುರುಗಳೇ, ಇಷ್ಟು ದಿನಾನು ನಾನು ನಿಮ್ಮ ಋಣದಲ್ಲಿ ಇದ್ದೆ. ಇನ್ನು ಮುಂದೆ ಇನ್ನಷ್ಟು ಋಣಭಾರನ ನನ್ನ ಮೇಲೆ ಹೊತ್ತಿದ್ದೀನಿ. ಧನ್ಯವಾದ ಗುರುಗಳೇ. ಸದಾ ಯಶಸ್ವಿ ಭವ. ಈ ಗುರು ಶಿಷ್ಯರ ಬಾಂಧವ್ಯಕ್ಕೆ ನನ್ನ ಪ್ರಣಾಮಗಳು. ಬಾಲಣ್ಣ, ನಿನಗೂ ಕೂಡ ನಾನು ಋಣಿಯಾಗಿರ್ತೀನಿ. ಏ ಭೀಮಾ, ಅಣ್ಣಂಗೆ ತಮ್ಮ ಕಾಲಿಗೆ ಬೀಳ್ಬಾರ್ದು, ತಬ್ಬಿ ಪ್ರೀತಿ ಕೊಡಬೇಕು.